ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ನಂದಿನಿ ಇರೋ ಜಾಗಕ್ಕೆ ಬಂದಿರ್ತಾರೆ. ಆಗ ಶ್ರಾವಣಿಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಅಮ್ಮ ನೀವಿಲ್ಲಿ ಮಲಗಿ, ನಾನು ಆ ಕಡೆ ಮಲಗ್ತೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಯಾಕಮ್ಮ ಇಲ್ಲೇ ಮಲ್ಕೋ ಕೂಸೆ ನನ್ನ ತೊಡೆ ಮೇಲೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಶ್ರಾವಣಿ ಅವ್ರಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಆಗ ನಂದಿನಿ ಅವರೇ ನೋಡ್ತಾ ಇರ್ತಾರೆ. ಯಾಕೆ ಕೂಸೆ ನಿಮಗೆ ನಿದ್ದೆ ಬರೋಂಗಿಲ್ವಾ ಇಲ್ಲಿ ಮಲಗಿದ್ರೆ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು ಎದ್ಬಿಟ್ಟು ಪಕ್ಕಕ್ಕೆ ಬಂದು ಕೂತ್ಕೊಳ್ತಾರೆ. ನಾನು ಇಷ್ಟು ದಿನ ತಾಯಿ ಮಡ್ಲು ಬೇಕು ಅಂತ ತುಂಬ ದಿನ ಹತ್ತಿದ್ದೀನಿ. ಕಣ್ಣೀರು ಬತ್ತೋಗೋವಷ್ಟು ಕಣ್ಣೀರು ಹಾಕಿದ್ದೀನಿ. ಎಷ್ಟೋ ದಿನಗಳ ರಾತ್ರಿ ನಾನು ತಾಯಿ ನೆನಪಲ್ಲೇ ಕಳೆದಿದ್ದೀನಿ. ಈಗಿರಬೇಕಾದ್ರೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ನನಗೆ ತಾಯಿ ಪ್ರೀತಿನ ಕೊಡ್ತಾ ಇದ್ದೀರಾ. ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳೋಕೆ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕನಸೆಲ್ಲ ನನಸಾಗ್ತಿದೆ ಅಂತ ಅನಿಸುತ್ತೆ. ಆದರೆ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಅಲ್ಲ ಕೂಸೆ, ನೀನು ನನ್ನ ತಾಯಿ ಅಂತ ಹೇಳಿದೆ ಅಲ್ವಾ, ತಾಯಿ ಮತ್ತು ಮಗಳ ಮಧ್ಯೆ ಋಣ ಅನ್ನೋದು ಬರ್ತಿತ್ತೇನೋ, ನೀನು ಯಾಕೆ ಆ ರೀತಿ ಅಂದ್ಕೊಳ್ತೀಯಾ, ಮಲ್ಕೋ ಮಗಳೇ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನೀವು ಇಷ್ಟೊಂದು ತಾಯಿ ಪ್ರೀತಿನ ಕೊಡ್ತಿರ್ಬೇಕಾದ್ರೆ ನಾನು ಮಾತ್ರ ಬೇಡ ಅಂತೀನ, ಇಲ್ಲ ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರ ತೊಡೆ ಮೇಲೆ ಶ್ರಾವಣಿ ಅವರು ಮಲ್ಕೊಳ್ತಾರೆ. ಆಗ ನಂದಿನಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮಗಳೇ, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀನು ನನ್ನ ಮಡ್ಲಲ್ಲಿ ಮಲಗ್ತಿದ್ಯಾ ಅಂದರೆ ಅದಕ್ಕಿಂತ ಸಂತೋಷ ಬಿಟ್ಟರೆ ಬೇರೆ ಏನಿರುತ್ತೆ. ಯಾವಾಗಲೂ ಕೂಡ ನೀನು ಸಂತೋಷವಾಗಿರಬೇಕು, ನಿನ್ನ ಜೊತೆಯಲ್ಲಿ ನೆಮ್ಮದಿ ಸುಖ ಸಂತೋಷ ಅನ್ನೋದು ಯಾವಾಗಲೂ ಕೂಡ ಇರಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಕಣ್ಣಲ್ಲಿ ಆನಂದ ಬಾಷ್ಪನ ಸುರಿಸ್ತಾ ಇರ್ತಾರೆ. ಅದು ಶ್ರಾವಣಿ ಅವ್ರ ಮೇಲೆ ಬೀಳೋದಕ್ಕೆ ಹೋಗೋಷ್ಟರಲ್ಲಿ ನಂದಿನಿ ಅವರು ಅದನ್ನು ತಡೆದ್ಬಿಟ್ಟು, ಈ ಕಣ್ಣೀರನ್ನಿನೂ ಕೂಡ ನನ್ನ ಮಗಳು ನಿದ್ದೆಗೆ ತೊಂದರೆ ಕೊಡಬಾರ್ದು, ಮಗಳು ಯಾವಾಗಲೂ ಕೂಡ ಸಂತೋಷವಾಗಿರಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಧನಲಕ್ಷ್ಮಿ ಅವರು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವಿಶಾಲಕ್ಷಿ ಅವರು ಕೂಡ ಎದುರುಗಡೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ, ಅಪ್ಪ ಹಣ್ಣು ಹೂವು ಏನೆಲ್ಲ ಸ್ವೀಟ್ ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ದಾರೆ, ಜೊತೆಗೆ ರೂಮ್ನ ಕೂಡ ನಾನೇ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ ಕಣಮ್ಮ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವರು ಕೇಳ್ತಾರೆ. ಹೊತ್ತು ಕಳೆಯೋದೇ ಗೊತ್ತಾಗ್ತಿಲ್ಲ ನೋಡು, ಅಷ್ಟು ಬೇಗ ಟೈಮ್ ಆಗ್ತಿದೆ ಅಂತ ವಿಶಾಲಾಕ್ಷಿ ಹೇಳಿದ್ರೆ, ಆಗ ಧನಲಕ್ಷ್ಮಿ ಅವರು ಅಮ್ಮ ನೀನು ಈ ಥರ ಮಾತಾಡ್ತಿದ್ದೀಯಾ, ನಮ್ಮ ಸುಬ್ಬು ಮತ್ತು ಶ್ರಾವಣಿ ಮೇಡಮ್ ಅವರು ಎಷ್ಟು ಬೇಗ ಹೊತ್ಕಳಿಯುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ, ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಹೇ ಧನಲಕ್ಷ್ಮಿ ಯಾಕೆ ಹಿಂಗೆ ಹೇಳ್ತೀಯಾ, ನಿಜವಾಗ್ಲೂ ನನ್ನ ಮಗ ಮತ್ತು ಸೊಸೆ ಎಷ್ಟೋ ದಿನದಿಂದ ಹಾಗೆ ಇದ್ದಾರೆ. ಈಗಿರಬೇಕಾದ್ರೆ ಅವ್ರು ಒಂದಾಗ ಸಮಯ ಬಂದಿದೆ, ಆದಷ್ಟು ಬೇಗ ಹೊಂದಾಗಿ ಈ ಮನೆಗೆ ಒಂದು ಗಂಡು ಮಗುನೋ ಹೆಣ್ಮಗುನೋ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಅಮ್ಮ ಗಂಡು ಮಗುನೋ ಹೆಣ್ಮಗುನೋ ಅಂತ ಅನ್ಕೊಳ್ಳೋದು ಬೇಡ, ಅವಳಿ ಜೋಳಿ 2 ಮಕ್ಕಳು ಕೂಡ ಬಂದ್ಬಿಡ್ಲಿ, ಹಾಗೆ ಅನ್ಕೊಂಬಿಡಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಕಾಂತಮ್ಮರು ಕೂಡ ಬರ್ತಾರೆ. ಏನೇ ವಿಶಾಲದ ಅಕ್ಷಿ ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಅಲ್ಲ ಖುಷಿಯಾಗಿ ಆಗಲ್ವಾ, ಮತ್ತೆ ಮಗ ಮತ್ತು ಸೊಸೆ ಇಬ್ಬರು ಕೂಡ ಒಂದಾಗ್ತಿದ್ದಾರೆ, ಹೊಸ ಜೀವನನ ಶುರು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಒಂದು ಮೊಮ್ಮಗು ಬಂದ್ಬಿಟ್ರೆ ನಿಜವಾಗ್ಲೂ ನಂಗೆ ಅಷ್ಟೇ ಸಾಕು, ಇಂಥ ಸಮಯದಲ್ಲಿ ಖುಷಿಯಾಗದೇ ಇರುತ್ತಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಏ ವಿಶಾಲಾಕ್ಷಿ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ, ಮಗ ಮತ್ತು ಸೊಸೆ ಸಂತೋಷನ ನೋಡ್ತಾ ಇದೆಯಲ್ಲ, ನಿನ್ನ ಗಂಡನ ಕಳ್ಳಾಟನ ಗಮನಿಸಿದ್ಯಾ ಏನು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವ್ರಿಗೆ, ಏನು ಹೇಳ್ತಾ ಇದ್ದೀರಾ ಕಾಂತಮ್ಮ, ಗಂಡನ ಕಳ್ಳಾಟನ, ಅವ್ರೇನು ಚಿಕ್ಕ ಮಗುನ ಆ ರೀತಿ ಆಡೋದಕ್ಕೆ, ಏನು ಕಾಂತಮ್ಮ ಹಿಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಏ ವಿಶಾಲಾಕ್ಷಿ, ನಿನ್ನ ವಿಶಾಲವಾದ ಅಕ್ಷಿಗಳನ್ನು ಬಿಟ್ಟು ನಿನ್ನ ಗಂಡನ ಬಗ್ಗೆ ಗಮನ ಕೊಡು. ಮುಂಚೆ ಎಲ್ಲ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರು, ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಏನೋ ಒಂದು ಹೇಳಿ ಯಾಮಾರಿಸ್ತಾ ಇದ್ರು, ಯಾವಾಗಲೂ ಕೂಡ ಫೋನಲ್ಲೇ ಇರ್ತಿದ್ರು. ಆದರೆ ಇವಾಗ ಅವರು ಮನೆಯಿಂದ ಎಲ್ಲೂ ಹೊರಗಡೆ ಹೋಗಲ್ಲ, ಫೋನಲ್ಲೂ ಇರಲ್ಲ. ನೀನು ಗಮನಿಸು, ಕರೆಕ್ಟಾಗಿ ಗಮನಿಸ್ತಾ ಇರಬೇಕು. ಈ ಗಂಡಸರು ದಾರಿ ತಪ್ಪಿಡ್ತಾರೆ. ನನ್ನ ಗಂಡ ನೋಡು ಯಾವಾಗಲೂ ಮನೆಯಲ್ಲೇ ಬಿದ್ದಿರ್ತಾನೆ, ಆದರೆ ಯಾವ ಚಾಳಿನೂ ಇಲ್ಲ. ಆದರೆ ನಿನ್ನ ಗಂಡ ಹಂಗಲ್ಲ ಕಣೆ, ಆಟೋ ಓಡಿಸ್ಕೊಂಡು ಊರೆಲ್ಲ ಸುತ್ಕೊಂಡ್ಬರ್ತಾನೆ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿಗೆ ತುಂಬಾ ಕೋಪ ಬರುತ್ತೆ. ಏನು ಕಾಂತಮ್ಮ ಅವರೇ ಈ ರೀತಿ ಮಾತಾಡ್ತೀರಾ, ನನ್ನ ಗಂಡ ಆಟೋ ಓಡಿಸೋದಕ್ಕೆ ಹೋಗೋದು ಊರು ಸುತ್ತಕ್ಕಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮವರು, ಅಲ್ಲ ಕಣೆ ವಿಶಾಲಾಕ್ಷಿ, ಆಟೋ ಓಡ್ಸೋಕೆ ಹೋಗ್ತಾರೆ, ಅದು ಒಳ್ಳೆ ಕೆಲಸನೇ, ಆದರೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಏನೇನು ಕತೆ ಮಾಡ್ಕೊಂಬರ್ತಾರೋ. ಆದರೆ ಇವಾಗ ಯಾವಾಗಲೂ ಕೂಡ ಹೊರಗಡೆ ಹೋಗ್ತಿದ್ದವರು ಇವಾಗ ಮನೆಯಲ್ಲೇ ಇದ್ದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಆ ಅಮ್ಮನ ಯಾಕೆ ಮನೆಗೆ ಕರ್ಕೊಂಬಂದಿರಬಾರ್ದು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ವಿಶಾಲಾಕ್ಷಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಕಾಂತಮ್ಮವರು, ಏನು ಮಾತಾಡ್ತೀರಾ ನೀವು, ಮೊದಲು ನಡೀರಿ ನೀವು ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ನೋಡು ವಿಶಾಲಾಕ್ಷಿ, ನಾನು ಹೇಳಿದ್ದನ್ನೆಲ್ಲ ಹೇಳಿದ್ದೀನಿ, ಆದರೆ ಗಂಡಸ್ರ ಮೇಲೆ ಕಣ್ಣಿಟ್ಟಿರಬೇಕು, ನಿನ್ನ ಗಂಡ ದಾರಿ ತಪ್ಪಿರ್ಬೋದು, ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿಶಾಲಾಕ್ಷಿ ಅವರು, ಅಲ್ಲ ಕಾಂತಮ್ಮ ಹೇಳ್ತಾ ಇರೋದಕ್ಕೂ ನನ್ನ ಗಂಡ ಮಾಡ್ತಿರೋದಕ್ಕೂ ಸಂಬಂಧ ಇದೆ, ಆದರೆ ನಾನು ಅವ್ರ ಮೇಲೆ ನಂಬಿಕೆ ಇಡಬೇಕಾ ಅಥವಾ ಅವ್ರ ಮೇಲೆ ಡೌಟ್ ಪಡಬೇಕಾ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿ, ಇಲ್ಲ ನಾನು ಈ ವಿಷಯದ ಬಗ್ಗೆ ಗಮನ ತಗೊಳ್ಳೇಬೇಕು, ಅವ್ರನ್ನ ವಿಚಾರಿಸಲೇಬೇಕು ಅಂತ ವಿಶಾಲಾಕ್ಷಿ ಅವರು ಪದ್ದು ಅವ್ರ ಮೇಲೆ ಅವಮಾನ ಪಡ್ತಾ ಇರ್ತಾರೆ. ಈ ಕಡೆ ನಂದಿನಿ ಅವರು ಶ್ರಾವಣಿ ಅವ್ರನ್ನ ಮಲಗಿಸ್ತಾ ಇರ್ತಾರೆ. ಅಲ್ಲಿ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಹೋಗ್ಬಿಟ್ಟು ಅದನ್ನು ನೋಡಿ ತುಂಬಾ ಕಣ್ಣಿಂದ ಸಂತೋಷ ಪಡ್ತಾ ಇರ್ತಾರೆ. ಸ್ವಲ್ಪ
ಸ್ವಲ್ಪದ ಸಮಯದ ನಂತರ ಸುರೇಂದ್ರ ಅವರು ನಂದಿನಿ ಅವ್ರಿಗೆ ಫೋನ್ ಮಾಡ್ತಾರೆ. ನೋಡ್ಬಿಟ್ಟು ಇದೇನಿದು ಸುರೇಂದ್ರ ಫೋನ್ ಮಾಡ್ತಾರ ಅಂತ ನೋಡ್ಕೊಂಡು ರಿಸೀವ್ ಮಾಡಿ ಮಾತಾಡ್ತಾರೆ. ಹೇಳು ಸುರೇಂದ್ರ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಅದಕ್ಕೆ ನೀವು ಮಾತಾಡಿದ ಧ್ವನಿನ ಕೇಳಿದ ತಕ್ಷಣ ನೀವು ಕಣ್ಮುಂದೆನೇ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿಜವಾಗ್ಲೂ ನೀವು ಹೋದ್ಮೇಲಿಂದ ತುಂಬಾ ಬೇಜಾರಾಗ್ತಿದೆ. ಅದಕ್ಕೆ ಆದಷ್ಟು ನೀವು ಬೇಗ ಬರಬೇಕು. ಅದಕ್ಕೆ ಮನೆ ತುಂಬ ಓಡಾಡ್ಕೊಂಡಿದ್ರಿ, ಇವಾಗ ನೋಡಿದ್ರೆ ಒಂಥರ ಬಿಕೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಏನು ಮಾಡೋದು ಸುರೇಂದ್ರ, ಪರಿಸ್ಥಿತಿ ಹೀಗಿತ್ತಲ್ವಾ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಹೌದು ಅದಕ್ಕೆ ಆದರೂ ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ನಿಮ್ಮ ಅಣ್ಣ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅಯ್ಯೋ ಅಣ್ಣಂಗೆ ಏನು ಅಂತ ಹೇಳಿ ಅದಕ್ಕೆ ತುಂಬಾ ಮಂಕಾಗಿದ್ದಾನೆ. ಅಷ್ಟೇ ಅಲ್ಲ ಅದಕ್ಕೆ ಯಾವಾಗಲೂ ಕೂಡ ತುಂಬಾ ಖುಷಿಯಾಗಿದ್ದ, ನೀವಿದ್ದಾಗಂತೂ ತುಂಬ ಖುಷಿಯಾಗಿದ್ದ, ಇವಾಗ ನೋಡಿದ್ರೆ ತುಂಬ ಮಂಕಾಗಿರ್ತಾನೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನಿಮ್ಮನ್ನು ಮತ್ತೆ ಮನೆಗೆ ಬರೋದಕ್ಕೆ ಕೇಳಬೇಕು ಅಂತ ಯಾವಾಗಲೂ ಕೂಡ ಮಾತಾಡೋದಕ್ಕೆ ಕಾಯ್ತಾ ಇದ್ದಾನೆ. ಅದಕ್ಕೆ ನನ್ನ ಹತ್ರ ಸುಬ್ಬು ಹತ್ರ ಫೋನ್ ಮಾಡಿಕೊಡಿ ಅಂತ ಯಾವಾಗಲೂ ಕೇಳ್ತಾ ಇರ್ತಾನೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಸುರೇಂದ್ರ ಹೀಗಿದ್ರೆ ಹೇಗಾಗುತ್ತೆ, ಎಲ್ಲರೂ ಕೂಡ ನೀವು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ಈ ಮಾತಿಗೆ ಮಾತ್ರ ಇಲ್ಲ ಅಂತ ಅನ್ಬೇಡಿ, ಅಣ್ಣ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಕಾಯ್ತಿದ್ದಾನೆ, ಮಾತಾಡ್ತೀರಾ ಅದಕ್ಕೆ ಪ್ಲೀಸ್ ಅದಕ್ಕೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಹ್ಞೂ ಅಂತ ಒಪ್ಕೊಳ್ತಾರೆ. ಸರಿ ಆಯ್ತು ಅದಕ್ಕೆ ಇವಾಗಲೇ ಫೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಗನೆ ಹೋಗ್ಬಿಟ್ಟು ವೀರು ಅವ್ರ ಹತ್ರ ಫೋನ್ ಕೊಡ್ತಾರೆ. ಜಾನಕಿ ಅವ್ರು ಮಾತಾಡ್ತಿದ್ದಾರೆ ಅಣ್ಣ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಜಾನಕಿ ಅವರೇ ಹೇಗಿದ್ದೀರಾ, ನಿಮಗೆ ನನ್ನಿಂದ ತುಂಬಾ ಬೇಜಾರಾಗಿದೆ, ಆದರೂ ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಜಾನಕಿ ಅವರೇ, ಯಾಕೊಂದು ಮಾತು ಕೂಡ ಹೇಳದೆ ಹೋಗ್ಬಿಟ್ರಿ, ನಮ್ಮ ಅಕ್ಕನಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ನಮಗೆ ಗೊತ್ತು, ಆದರೆ ನಿಜವಾಗ್ಲೂ ಅದ್ರ ಪರವಾಗಿ ನಾ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಅಯ್ಯೋ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಆಗ ನಂದಿನಿ ಅವ್ರಿಗೆ ವೀರ್ ವಾಯ್ಸ್ ಕೇಳಿಸಿಕೊಂಡಿದ್ದ ತಕ್ಷಣ ತುಂಬ ಖುಷಿ ಆಗುತ್ತೆ. ಒಂದು ಕಡೆ ಗಂಡನ ವಾಯ್ಸು, ಇನ್ನೊಂದು ಕಡೆ ಮಡ್ಲಲ್ಲಿ ಮಗಳು, ಇಬ್ಬರಿಗೂ ಕೂಡ ನಾನು ಯಾರು ಅಂತ ಗೊತ್ತಿಲ್ಲ, ಆದರೂ ಕೂಡ ಎರಡು ಜೀವಗಳು ಕೂಡ ನನ್ನನ್ನು ಬಯಸ್ತಾ ಇದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಒಂದು ಕ್ಷಣ ನೋವು ಸಂತೋಷ ಎರಡೂ ಕೂಡ ಪಡ್ತಾ ಇರ್ತಾರೆ. ಆಗ ವೀರು ಅವರು ಜಾನಕಿ ಅವರೇ ಒಂದು ಮಾತು ಕೂಡ ಹೇಳ್ದೆ ನೀವು ಹೊರಟೋದ್ರಿ, ಆದರೆ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ, ಆದರೆ ಮತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಆದಷ್ಟು ಬೇಗನೆ ಬಂದು ಜಾನಕಿ ಅವರೇ, ನೀವು ಎದ್ದ ತಕ್ಷಣ ನಿಮ್ಮ ಮುಖ ನೋಡ್ತಾ ಇದ್ದೆ, ಮಲಗೋಕ್ಕೂ ಮುಂಚೆ ನಿಮ್ಮ ಮುಖ ನೋಡ್ತಾ ಇದ್ದೆ, ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೆ, ನೀವು ಒಂಥರ ನನ್ನ ಮಗು ಥರ ನೋಡ್ಕೊಳ್ತಾ ಇದ್ರಿ, ಇವಾಗ ಎಲ್ಲನೂ ಕೂಡ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ, ನೀವು ಮತ್ತೆ ಬರ್ಬೋದಾ ಜಾನಕಿ ಅವರೇ ಪ್ಲೀಸ್ ಬನ್ನಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ನಂದಿನಿ ಅವರು ವೀರು ನೀವು ನನ್ನ ಕರಿತಾ ಇದ್ದೀರಾ, ಆದರೆ ಜಾನಕಿಯಾಗಿ ಕರಿತಾ ಇದ್ದೀರಕ್ಕೆ ನನಗೆ ಬರೋದಕ್ಕೆ ಆಗ್ತಾ ಇಲ್ಲ, ನೀವು ನಂದಿನಿಯಾಗಿ ಒಂದು ಮಾತು ಅಕ್ಕನ ಮಾತನ್ನು ನಂಬಿ ಈ ಥರ ಮಾಡಿದೆ ಅಂತ ಒಂದು ಮಾತು ಕರೆದ್ರೆ ನೀವು ನಾನು ಓಡೋಡಿ ಬರ್ತಾ ಇದ್ದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಕ್ಷಮಿಸಿ ವೀರು ಅವರೇ, ನಾನು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಬರೋ ಥರ ಇಲ್ಲ ಅಂತ ಹೇಳಿ ಫೋನನ್ನು ಇಟ್ಬಿಡ್ತಾರೆ. ಆಗ ವೀರುಗೆ ತುಂಬಾ ಬೇಜಾರಾಗುತ್ತೆ. ಅಣ್ಣ ಏನಂದ್ರು ಬರ್ತಾರಂತ ಅಂತ ಕೇಳ್ತಾರೆ. ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಬೇಜಾರಾದಮೇಲೆ ಇಷ್ಟೆಲ್ಲ ಅವಮಾನ ಆದಮೇಲೆ ಅವ್ರು ಹೇಗೆ ಈ ಮನೆಗೆ ಮುಖ ಇಟ್ಕೊಂಡ್ಬರ್ತಾರೆ, ನಮ್ಮದೇ ತಪ್ಪು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಾಂಬಿಕಾ ಕೂಡ ಹೆದರಾಗ್ಬಿಡ್ತಾರೆ. ಏನು ವೀರೋ ಏನು ಮಾಡ್ತಿದ್ಯಾ ನೀನು, ಮತ್ತೆ ಆ ಜಾನಕಿನ ಮನೆ ಕರೆ ತರ್ತಿದ್ಯಾ, ಯಾಕೆ ವೀರು ನಿಂಗೆ ಸ್ವಲ್ಪನಾದ್ರೂ ಗೊತ್ತಾಗ್ತಿದ್ಯಾ, ಅವಳು ನೋಡ್ತಾ ಇದ್ರೆ ಅನುಮಾನಾಸ್ಪದವಾಗಿದ್ಲು, ಅಷ್ಟೇ ಅಲ್ಲ ವೀರು ಅವಳ ಮುಖನ ತೋರಿಸು ಅಂತಂದರೆ ಅವಳ ಮುಖ ತೋರಿಸು ಅಂತ ಕೇಳಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಟ್ಲು, ಯಾವಾಗಲೂ ಕೂಡ ಮಾಸ್ಕ್ ವೇರ್ ಮಾಡ್ತಾ ಇದ್ಲು, ನಿನಗೆ ಗೊತ್ತಾಗ್ತಿದ್ಯಾ ವೀರು, ನೋಡು ಅವಳು ಎಷ್ಟು ಅನುಮಾನಾಸ್ಪದವಾಗಿದ್ಲು ಅಂತ, ಅವಳ ಮೇಲೆ ತುಂಬಾ ಡೌಟ್ ಇದೆ ನನಗೆ, ಯೋಚನೆ ಮಾಡು ವೀರು ಅವಳನ್ನ ಮತ್ತೆ ಯಾಕೆ ಕರೆ ತರ್ತಿದ್ಯಾ ಅಂತ ಕೇಳ್ತಾರೆ. ಆಗ ವೀರು ಅವರು ಅಕ್ಕ ನನಗೆ ಗೊತ್ತಿದೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಿದೆ ಚೆನ್ನಾಗಿನೇ, ಅಷ್ಟಕ್ಕೂ ಜಾನಕಿ ಅವರು ಅಂಥ ವ್ಯಕ್ತಿ ಅಲ್ಲ, ಅವ್ರು ಎಂಥವರು ಅಂತ ನಂಗೆ ಚೆನ್ನಾಗೇ ಅರ್ಥ ಆಗಿದೆ, ಅವರು ಅಂಥ ದುರುದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿರೋ ಸಾಧ್ಯನೇ ಇಲ್ಲ, ಅವರಂಥ ವ್ಯಕ್ತಿನ ಪಡೆಯೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ, ನನಗೆ ಯಾರನ್ನ ನಂಬಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಅಲ್ಲಿಂದ ವಿಜಯಾಂಬಿಕೆಗೆ ಸರಿಯಾಗಿ ಉಗಿದು ಹೋಗ್ತಾರೆ. ಆಗ ವಿಜಯಾಂಬಿಕೆಗೆ ಶಾಕ್ ಆಗುತ್ತೆ, ನನಗೆ ಈ ಥರ ಬೈತಿದ್ದಾನಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಸಿಟ್ಟಲ್ಲಿ ನೋಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬುಗೆ ಮುಹೂರ್ತನ ಫಿಕ್ಸ್ ಮಾಡಿರ್ತಾರೆ. ನಂತರ ರಾತ್ರಿ ಕೂಡ ಆಗುತ್ತೆ. ಆಗ ದೇವ್ರ ಮನೆಯಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ಪೂಜೆನ ಮಾಡಿಸಿ ಇಬ್ಬರು ಕೈಲೂ ಕೂಡ ದೀಪನ ಹಚ್ಚಿಸ್ತಾರೆ. ಸರಿ ಆಯಿತು ಪೂಜೆ ಎಲ್ಲ ಮುಗೀತಲ್ವಾ, ದೇವರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಇಬ್ಬರು ಕೂಡ ಬೇಡ್ಕೊಂಡ ನಂತರ ಸರಿ ಆಯಿತು ಇವಾಗ ಸುಬ್ಬು ನಿನ್ನ ರೂಮ್ಗೆ ಹೋಗಪ್ಪ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಲ್ಲ ನಾನು ಒಬ್ಬನೇ ರೂಮ್ಗೆ ಹೋಗಿ ಏನು ಮಾಡಲಿ ಅಂತ ಹೇಳ್ಬಿಡ್ತಾನೆ. ಆಗ ಧನಲಕ್ಷ್ಮಿ ಅವರು ಅಯ್ಯೋ ಸುಬ್ಬು ನೀನು ಹೋಗಪ್ಪ, ಆಮೇಲೆ ಶ್ರಾವಣಿ ಅಮ್ಮವ್ರು ಬರ್ತಾರೆ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಸರಿ ಸರಿ ಅಂತ ಹೇಳ್ಬಿಟ್ಟು ನಗ್ತಾ ರೂಮ್ಗೆ ಬರ್ತಾರೆ. ಆಗ ಶ್ರಾವಣಿ ಅವ್ರ ಹತ್ರ ಹಾಲನ್ನ ಕೊಟ್ಟು ಕಳಿಸ್ತಾರೆ. ಶ್ರಾವಣಿ ಅವರು ತುಂಬಾ ನಾಚಿಕೆಯಿಂದ ಹಾಲಿನ ಗ್ಲಾಸನ್ನ ತಗೊಂಡು ರೂಮ್ಗೆ ಹೋಗ್ತಾರೆ. ಹಾಗೆ ಸುಬ್ಬು ಕೂಡ ಕಾಯ್ತಾ ಇರ್ತಾರೆ. ಮೇಡಮ್ ಹಾಲು ತಗೊಂಬನ್ನಿ, ಸರಿ ಆಯ್ತು ಕುಡಿಯೋಣ, ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವ್ರಿಗೆ ಹಾಲು ಕುಡಿಸಿ ಆಗ ಸುಬ್ಬು ಕೂಡ ಕುಡಿತಾರೆ. ಆಗ ಶ್ರಾವಣಿ ಅವರು ಸುಮ್ಮನೆ ಕೂತಿರ್ತಾರೆ. ಸುಬ್ಬು ಕೂಡ ನಾಚ್ಕೊಂಡು ಸಂಕೋಚದಲ್ಲಿ ಕೂತಿರ್ತಾರೆ. ಆಗ ಶ್ರಾವಣಿ ಅವರು ಏನು ಸುಬ್ಬು ಇಂಥ ಸಮಯದಲ್ಲೂ ಕೂಡ ಮಾತು ಬರ್ತಿಲ್ವಾ ಅಂತ ಕೇಳ್ತಾರೆ. ಆಗ
ಮುತ್ತಿನಂಥ ಮಾತುಗಳನ್ನು ನೀವು ಆಡ್ತಾ ಇದ್ದೀರಲ್ಲ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಬರೀ ಮುತ್ತಿನಂಥ ಮಾತುಗಳು ಅಷ್ಟೇ ಸಾಕಾ, ಮುತ್ತು ಬೇಡವಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು ಏನು ಮೇಡಮ್, ಹೆಂಡ್ತಿನೇ ಮುತ್ತು ಕೊಡ್ತೀನಿ ಅಂತ ಹೇಳಿದಾಗ ಯಾವ ಗಂಡ ತಾನೇ ಬೇಡ ಅಂತ ಹೇಳ್ತಾನೆ ಹೇಳಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸುಬ್ಬು ಭಾರಿ ಇದೆಯಾ ಕಣೋ ನೀನು, ಕಳ್ಳ ನೀನು ಅಂತ ಹೇಳ್ಬಿಟ್ಟು ಸುಬ್ಬುಗೆ ಚಗುಗುಳಿ ಕೊಡ್ತಾರೆ. ಆಗ ಶ್ರಾವಣಿಯವರು ಬೀಳೋದಕ್ಕಿಂತ ಹೋದರೆ ಸುಬ್ಬು ಅವರು ಇಟ್ಕೊಳ್ತಾರೆ. ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ಪ್ರೀತಿಯಲ್ಲಿ ಮುಳುಗೋಗ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.